ಇವತ್ತು ನಿನ್ ಮಡ್ಲಲ್ಲೇ ಮಲ್ಕೊಳ್ತೀನಿ. ಇವನಿಗೆ ಮದುವೆ ಮಾಡ್ಬೇಡ ಅಂದ್ರೆ ನನ್ನ ಮಾತೇ ಕೇಳಲಿಲ್ಲ. ಏನ್ರಿ ನೀವು ಇವನು ನಿನ್ನೆ ಮೊನ್ನೆ ಮದ್ವೆ ಆದಾಗ ಹೇಳ್ತಿದ್ದೀರಾ? 5 ವರ್ಷ ಆಯ್ತು, ನಿಜಾನೇ ಬಿಡು. ಆದ್ರೆ ಈಗ್ಲೂ ಚಿಕ್ಕ ಮಗು ತರ ನಿನ್ ಸೆರಗ್ ಹಿಡ್ಕೊಂಡೇ ಓಡಾಡ್ತಿದ್ರೆ ಹೇಗೆ ಪಾರ್ವತಿ? ನನಗ್ ನಿದ್ದೆ ಬರ್ತಾ ಇಲ್ಲ ಅಪ್ಪ, ಅದಕ್ಕೆ ಅಮ್ಮನ್ ಮಡ್ಲಲ್ಲಿ ಮಲಗಿದ್ದೀನಿ. ನೀವಿಲ್ಲಿದ್ದೀರಾ? ಎಲ್ಲಿ ಹೋದ್ರೆ ಏನು ಅಂತ ಹುಡ್ಕೊಂಡ್ ಬಂದೆ. ನಿನ್ನನ್ನ ನನ್ನನ್ನ ಬಿಟ್ಟು ಇವನ್ ಎಲ್ಲಿಗೆ ಹೋಗ್ತಾನೆ ಅನುಪಮ? ಯಾಕೆ ಅಷ್ಟೊಂದು ಹುಚ್ಚನ ನಿನ್ನ ಮಗ? ಹುಚ್ಚುತನ ಅಲ್ಲ ರೀ, ಒಳ್ಳೆತನ. ಮಹಾರಾಜನ ಹಾಗೆ ಒಳ್ಳೆ ಮನ್ಸಿರೋನು ನನ್ನ ಮಗ. ಸರಿ ಸರಿ ಬಿಡು, ಸೊಸೆ ಬಂದಿದ್ದಾಳೆ. ಇವನಿನ್ನೂ ಹೀಗೆ ಮಲ್ಕೊಂಡಿದ್ರೆ ಸೊಸೆ ಏನ್ ಅನ್ಕೋತಾಳೆ ಹೇಳು? ಏನ್ ಅನ್ಕೋತಿದ್ದಾಳೋ ಅನುಪಮಂಗೆ ಹೇಳೋಕ್ ಹೇಳಿ. ನೀವಿಬ್ರು ಹೀಗೆ ಅನ್ಯೋನ್ಯವಾಗಿರೋದನ್ನ ನೋಡಿದ್ರೆ ನಂಗೆ ತುಂಬಾನೇ ಸಂತೋಷ ಆಗುತ್ತೆ ಅತ್ತೆ. ತಾಯಿ ಹತ್ರ ಪ್ರೀತಿಯಿಂದ ಇರೋ ಮಗ ಹೆಂಡತಿನೂ ಕೂಡ ತಾಯಿ ಹಾಗೆ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ಆ ಅದೃಷ್ಟ ನನಗೆ ಸಿಕ್ಕಿದೆ ಅಂತ ಸಂತೋಷ ಆಗುತ್ತೆ ಅತ್ತೆ. ಅನುಪಮ ಮನಸ್ಸು ಎಷ್ಟು ನಿರ್ಮಲವಾದ್ದು ನೋಡ್ದೆ ಪಾರ್ವತಿ. ಮತ್ತೆ ಆಕಾಶದಲ್ಲಿ ಮೋಡ ನೀರು ಒಟ್ಟಿಗೆ ಇರಬಹುದು, ಆದ್ರೆ ನಮ್ಮನೇಲಿ ಮಾತ್ರ 2. ಒಂದು ಕಡೆಯಲ್ಲಿ ಅನುಪಮ, ಇನ್ನೊಂದು ಕಡೆ ನನ್ನ ಕಂದಮ್ಮ. ನನ್ನ ಪಂಚ ಪ್ರಾಣ ಕಂಡ್ರಿ ಇವರು. ಲೇ, ಇನ್ನಾದ್ರೂ ಎದ್ದು ಹೋಗೋ. 10 ನಿಮಿಷ ಅಪ್ಪ. ಇರ್ಲಿ ಬಿಡಿ ಮಾವ, ತಾಯಿಯಿಂದ ಮಗನ ದೂರ ಮಾಡೋದ್ ಬೇಡ. ಇಷ್ಟು ಒಳ್ಳೆ ಮನ್ಸಿರೋ ಅನುಪಮನ ಮಾತ್ರ ಯಾವತ್ತೂ ಬೇರೆಯವ್ರ ಹಾಗೆ ನೋಡ್ಬೇಡಕ್ಕಂತ. ನೀನೇನು ಹೊರಟೋದೆ ಮಾಧುರಿ. ನೀನು ಮಾಡಿದ ತಪ್ಪಿಗೆ ನನಗೆ ನಾನು ಶಿಕ್ಷೆ ಕೊಟ್ಕೊಳ್ತಾ ಇದ್ದೀನಿ. ನಾನೇನಾದ್ರೂ ನಿಜ ಹೇಳ್ಬಿಟ್ರೆ ನಿನ್ನ ಮಗಳು ನಿನ್ನ ಬಗ್ಗೆ ಅಸಹ್ಯ ಪಟ್ಕೊಳ್ತಾಳೆ. ಅದಕ್ಕೆ ಏನು ಮಾತಾಡ್ತಿಲ್ಲ. ಯಾಕೆ ಗೊತ್ತಾ? ನಷ್ಟ ಅನುಭವಿಸ್ತಿರೋ ನಾನು ಬಯಸ್ಕೊಂಡ್ರೂ ಪರವಾಗಿಲ್ಲ, ಇಲ್ದೇ ಇರೋ ನಿನ್ನ ಮೇಲೆ ನಿಂದನೆಗಳು ಬರಬಾರದು. ನಿನ್ನ ಆತ್ಮ ನೋವಿನಿಂದ ಒದ್ದಾಡಬಾರ್ದು ಮಾಧುರಿ. ಅದಕ್ಕೆ ಎಲ್ಲವನ್ನೂ ಸಹಿಸ್ಕೊಳ್ತಾ ಇದ್ದೀನಿ. ಈ ನೋವನ್ನು ಕೂಡ ನುಂಗುತ್ತಾ ಇದ್ದೀನಿ ಮಾಧುರಿ. ಮಾಧುರಿ, ಮಾಧುರಿ, ಮಾಧುರಿ. ನನ್ನ ಕ್ಷಮಿಸ್ಬಿಡು ಮಾಧುರಿ. ನಿನ್ನ ಕಾರ್ಯಗಳನ್ನು ಮಾಡಕ್ಕಾಗ್ದಿರೋ ಅಂತ ಅಸಹಾಯಕ ಸ್ಥಿತಿಲಿದ್ದೀನಿ ನಾನು. ನೀನು ಬದುಕಿರುವಾಗ ನಿನ್ನ ಅನುಮಾನದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೆ. ನೀನು ಹೋದ್ಮೇಲೆ
ಈ ಜೈಲಲ್ಲಿ ಸಿಕ್ಕಾಕೊಂಡಿದ್ದೀನಿ. ಸರ್, ನಿಮ್ಗೋಸ್ಕರ ಯಾರೋ ಬಂದಿದ್ದಾರೆ. ಹೇಗಿದ್ದೀರಾ ನೀವು? ಹಾಸ್ಪಿಟಲ್ನಲ್ಲಿ ಇರೋನ್ನ ಹೇಗಿದೆಯಾ ಅಂತ ಕೇಳಿದ್ರೆ ಹುಷಾರಾಗಿದ್ದೀನಿ ಅಂತ ಹೇಳ್ಬೋದು. ಜೈಲಲ್ಲಿರೋನ್ನ ಹೇಗಿದೆಯಾ ಅಂತ ಕೇಳಿದ್ರೆ ಸಾಯ್ದೆ ಬದುಕಿದ್ದೀನಿ ಅಂತ ಹೇಳ್ಬೋದು. ಇಲ್ಲಿ ಹೇಗಿದ್ದೀರಾ ಅಂತ ಕೇಳ್ದೆ ಅಷ್ಟೇ. ಅಪ್ಪ ಬಂದು ಹೋದ್ಮೇಲೆ ಹೇಗಿದ್ದೀರೋ ಅಂತ ಕೇಳೋಣ ಅಂತ ಬಂದೆ. ಅವರು ಪ್ರತ್ಯೇಕವಾಗಿ ಆಯುಧ ತಗೊಂಡು ಬರೋದೇನ್ ಬೇಡ ಅನುಪಮ. ಅವ್ರ ಮಾತೇ ಸಾಕು, ಸಾಯಿಸ್ಬಿಡುತ್ತೆ. ಏನಂದ್ರು? ಅನ್ಬೇಕಾಗಿದ್ನೆಲ್ಲ ಅಂದ್ರು. ಮತ್ ನೀವೇನ್ ಹೇಳಿದ್ರಿ? ನನ್ನ ಮಾತಾಡೋಕೆ ಎಲ್ಲಿ ಬಿಡ್ತಾರೆ? ನನಗ್ ಮಾತಾಡೋಕೆ ಅವಕಾಶನೇ ಕೊಡ್ಲಿಲ್ಲ. ತುಂಬಾ ನೊಂದ್ಕೊಂಡಿರೋದಕ್ಕೆ ಹಾಗೆ ಮಾತಾಡಿರ್ತಾರೆ. ನೀವೇನು ಬೇಜಾರು ಮಾಡ್ಕೋಬೇಡಿ. ಆಗ ನೀವು ಅವ್ರಿಗೆ ತುಂಬಾ ನೋವು ಕೊಟ್ಟಿದ್ರಲ್ಲ. ಮಾಡಿರೋ ಪಾಪಗಳಿಗೆ ಪ್ರತಿಫಲ ಈ ಜನ್ಮದಲ್ಲೇ ನಾವು ಅನುಭವಿಸ್ತೀವಿ ಅಂತ ಅನುಭವದ ಮೂಲಕ ನಾನು ತಿಳ್ಕೊಂಡಿದ್ದೀನಿ ಅನುಪಮ. ಅಪ್ಪ ಅಷ್ಟೇ ಅಲ್ಲ, ಅಮ್ಮ ಕೂಡ ತುಂಬಾ ನೋವು ಪಟ್ಕೊಳ್ತಿದ್ದಾರೆ. ಹೊರಗಡೆ ತೋರಿಸ್ಕೊಳ್ತಿಲ್ಲ ಅಷ್ಟೇ. ಅಪ್ಪನ ಕೋಪ ಜಾಸ್ತಿ ಅಲ್ವಾ, ತಡ್ಕೊಳ್ಳೋದಿಲ್ಲ. ಅವರಷ್ಟೇ ಅಲ್ಲ, ಮನೆಯವರೆಲ್ಲರೂ ನನ್ನ ಶತ್ರು ಹಾಗೆ ನೋಡ್ತಿರ್ತಾರೆ ಅಂತ ನನಗೆ ಗೊತ್ತು. ನೀವು ಹಾಗೆ ಮಾಡಿದಿರಲ್ಲ. ಮಾಡಿರೋ ತಪ್ಪನ್ನ ಮತ್ತೆ ಮತ್ತೆ ಹಾಗೆ ನೆನಪು ಮಾಡ್ಬೇಡ ಅನುಪಮ. ಸಾಕ್ಷಿಯಾಗಿ ನೀನೇ ಇದ್ದೆ. ಹೌದು, ನನ್ನ ಮಗಳು ಹೇಗಿದ್ದಾಳೆ? ದೊಡ್ಡ ಮಕ್ಕಳು ಕೂಡ ಹಠ ಮಾಡ್ತಾರೆ ಅನ್ನೋದು ಕಲ್ಯಾಣಿನ ನೋಡಿದ ಮೇಲೇನೆ ಗೊತ್ತಾಯ್ತು. ಅವಳಲ್ಲಿ ಬರೀ ಹಠ ಅಷ್ಟೇ ಅಲ್ಲ, ಮೊಂಡತನ ಕೂಡ ಇದೆ.
ಅಮ್ಮನ ಹೋಲಿಕೆನೆ ಬಂದಿದೆ. ಪೂಜೆಗಳು ಯಾಗಗಳು ಮಾಡಿ ಆ ಮನೆ ದೇವಸ್ಥಾನದಾಗಿತ್ತು. ಈಗ ಕಲ್ಯಾಣಿ ಬಂದ್ಮೇಲೆ ಗಲಾಟೆಯಿಂದ ತುಂಬಿರೋ ಮಾರ್ಕೆಟ್ ತರ ಆಗೋಗಿದೆ. ಹಾಗೆ ಮಾಡಿದ್ರೆ ಆ ಮನೇಲಿರಕ್ ಬಿಡಲ್ಲ ಅಲ್ವಾ ಅನುಪಮ? ಇನ್ನೇನ್ ಮಾಡೋದು? ನಿಮ್ ಮಗಳಿಗೋಸ್ಕರ ಯಾವತ್ತೂ ಹೇಳ್ದಿರೋ ಸುಳ್ಳುಗಳನ್ನೆಲ್ಲ ಹೇಳ್ಬೇಕಾಗ್ ಬಂತು, ನಾಟಕಗಳನ್ನ ಆಡ್ಬೇಕಾಗ್ ಬಂತು. ಈ 6 ತಿಂಗಳು ಅವಳನ್ನ ಕಾಪಾಡ್ಕೊಡೋಷ್ಟ್ರಲ್ಲಿ ನನ್ನ ಆರೋಗ್ಯನೂ ಹಾಳಾಗ್ಬಿಡುತ್ತೇನೋ ಅನ್ನಿಸ್ತಿದೆ. ನನ್ನ ಕ್ಷಮಿಸ್ಬಿಡು ಅನುಪಮ, ನಿನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ. ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಈ ತೊಂದರೆಗಳೇನು ನನಗೆ ಹೊಸದಲ್ಲ. ಕಲ್ಯಾಣಿ ಆ ಮನೆಗೆ ಹೊಸಬ್ಳು. ಅವಳ ಮನೇಲಿ ಇರಬೇಕು ಅಂದ್ರೆ ಎಲ್ಲರನ್ನೂ ಅರ್ಥ ಮಾಡ್ಕೊಂಡು ನಡ್ಕೋಬೇಕು. ಕೇಳಲ್ಲ. ಮಾಧುರಿ ಕೂಡ ಹೀಗೆ ಗಲಾಟೆ ಮಾಡ್ತಿದ್ಲು. ಕಲ್ಯಾಣಿ ತುಂಬಾ ಒಳ್ಳೆಯವಳು, ಆದ್ರೆ ಯಾಕೋ ದ್ವೇಷನೇ ತುಂಬಿಕೊಳ್ತಿದ್ದಾಳೆ. ಕೋಪದಲ್ಲಿ ಅವಳನ್ನು ಎಲ್ಲಿ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೋ, ಎಲ್ಲಿ ನಾನ್ ನಿಮಗ್ ಕೊಟ್ಟು ಮಾತನ್ನ ತಪ್ಪಿಡ್ತೀನೋ ಅಂತ ನನಗೆ ತುಂಬಾ ಹೆದರಿಕೆ ಆಗ್ತಿದೆ ರೀ. ನೀನೇನ್ ಮಾಡ್ತೀಯೋ ಮಾಡು ಅನುಪಮ. ನನ್ ಮಗಳನ್ನ ನಿನ್ ಕೈಗೊಪ್ಸಿದ್ದೀನಿ. ಬಳೆಗಳೇನಾಯ್ತು? ಕಲ್ಯಾಣಿ ತಗೊಂಡ್ಬಿಟ್ಲು. ಅದನ್ನ ಮನೆಯವ್ರಿಗೆಲ್ಲ ತೋರಿಸಿ ಇನ್ನೇನ್ ಗಲಾಟೆನ್ ಕ್ರಿಯೇಟ್ ಮಾಡ್ತಾಳೋ ಅಂತ ಯಾಕೋ ಹೆದರಿಕೆ ಆಗ್ತಿದೆ ರೀ. ಈ ಬಳೆಗಳು ನಮ್ಮಮ್ಮಂದು ಅಂತ ಅವಳು ಹೇಳಿ, ನಿಮ್ಮಮ್ಮ ಯಾರು ಅಂತ ಅಮ್ಮ ಕೇಳಿದ್ರೆ ಎಲ್ಲ ವಿಷಯಗಳನ್ನ ಎಲ್ಲಿ ಹೇಳ್ಬಿಡ್ತಾಳೋ ಅಂತ ಭಯದಲ್ಲಿ ಕುಗ್ಗ್ ಹೋಗ್ತಾ ಇದ್ದೀನಿ. ಸರ್, ಟೈಮ್ ಆಯ್ತು ಸರ್. ಹುಷಾರು ಅನುಪಮ. ಕಲ್ಯಾಣಿನ ನಿನ್ ಹಾಗೆ ಬದಲಾಯಿಸ್ಬೋದು ಅಲ್ವಾ? ಅಸಾಧ್ಯ ಅಂತ ಅನಿಸ್ಬೋದು, ಆದ್ರೆ ನೀನ್ ಮನ್ಸ್ ಮಾಡಿದ್ರೆ ಖಂಡಿತ ಆಗತ್ತೆ. ಪ್ಲೀಸ್. ₹1,000 ಇದೆ. 5 ಜನಕ್ಕೆ ಊಟ, ತೆಂಗಿನಕಾಯಿ, ಹೂವು, ಹಣ್ಣು. ಸರಿ ಹೋಗುತ್ತಾ? ಪುರೋಹಿತರು ಎಷ್ಟು ಕೇಳ್ತಾರೋ, ಒಂದ್ ಮಾತು ಕೇಳಿದ್ರೆ ಸರಿ ಹೋಗುತ್ತೆ ಅಲ್ವಾ? ಪುರೋಹಿತರು ಗೂಗಲ್ ಅಲ್ಲಿ ನೋಡೋಣ. ಹಲೋ, ಯಾರಮ್ಮ? ನಾನು ಯಾರಮ್ಮನೋ ಅಲ್ಲ ರೀ, ನನಗಿನ್ನೂ ಮದ್ವೆ ಆಗಿಲ್ಲ. ಅಬ್ಬೋ, ಘಾಟಿ ಹುಡುಗಿ ಇದ್ದಂಗಿದ್ದಾಳೆ. ಹೇಳಮ್ಮ. ನಮ್ಮಮ್ಮ ಸತ್ತು ಹೋಗಿ 11 ದಿನ ಆಗ್ತಾ ಬರ್ತಿದೆ. ತಿಥಿ ಕಾರ್ಯನ ಮಾಡಿಸಿ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ಬೇಕು. ಎಷ್ಟಾಗುತ್ತೋ ಹೇಳಕ್ಕಾಗುತ್ತಾ ಪ್ಲೀಸ್? ಪೂಜಾ ಸಾಮಗ್ರಿ ನೀವು ತರ್ತೀರೋ ಇಲ್ಲ ನಾನೇ ತಗೊಂಡ್ ಬರ್ಲೋ?
ನೀವೇ ತಗೊಂಡ್ ಬನ್ನಿ. ಹಾಗಾದ್ರೆ ಸಾಮಗ್ರಿಗಳಿಗೆ ಸಂಭಾವನೆಗೆ ಒಟ್ಟು ಸೇರಿ 7,000 ಆಗುತ್ತೆ. ಮೊದಲು 2,000 ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ, ಉಳಿದಿದ್ದನ್ನ ಕಾರ್ಯಕ್ರಮ ಆದ್ಮೇಲೆ ತಗೋತೀನಿ. $2,000 ಅಡ್ವಾನ್ಸ್, 7,000 ಬೇಕು. ನನ್ನ ಹತ್ರ ಇರೋದು 1,000. ಇಷ್ಟೇ ಇದೆ ಅಂದ್ರೆ ಬಾಯಿ ಮುಚ್ಚು ಅಂತಾರೆ. ಇವಾಗ ಏನ್ ಮಾಡೋದು? ನಮ್ಮಮ್ಮನ ಬಳೆಗಳೇ ಅಲ್ವಾ? ನಮ್ಮ ಅಮ್ಮನ ತಿಥಿ ಕಾರ್ಯನ ಮಾಡ್ತೀನಿ. ಯಾರು ಒಪ್ಕೊಳ್ದೆ ಇರ್ಲಿ, ನಾನ್ ತಿಥಿ ಕಾರ್ಯನ ಮಾಡ್ತೀನಿ. ಅಮ್ಮ, ಏನಾಯ್ತಮ್ಮ? ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ ಶೌರ್ಯ, ಪರವಾಗಿಲ್ಲ ಹೇಳಿಮ್ಮ. ನಿನ್ನೆ ಅಮ್ಮ ಬಳೆಗಳನ್ನ ಕೊಟ್ರು. ಕಲ್ಯಾಣಿ ಅದನ್ನ ಅವರಮ್ಮನ ಬಳೆಗಳು ಅಂತ ಕೈಯಿಂದ ಕಿತ್ಕೊಂಡು ಹೋದ್ಲು ಶೌರ್ಯ. ಅಜ್ಜಿ ಏನಾದ್ರೂ ಅದನ್ನ ನೋಡಿದ್ರೆ ಖಂಡಿತವಾಗ್ಲೂ ಕೋಪ ಮಾಡ್ಕೊಳ್ತಾರೆ ಶೌರ್ಯ. ಇರಿಮ್ಮ, 2 ಬಾರ್ಸಿ ತಗೊಂಡ್ ಬರ್ತೇನೆ. ಬೇಡ ಶೌರ್ಯ, ಹಾಗೆಲ್ಲ ಮಾಡೋದಕ್ಕೆ ಹೋಗ್ಬೇಡ. ಕೇವಲ ಬೈದಿದ್ದಕ್ಕೆ ಹೊಡೆದ್ರು ಅಂತ ಗಲಾಟೆ ಮಾಡ್ದವಳು ಕಲ್ಯಾಣಿ. ಈಗ ನೀನ್ ಹೋಗಿ ಕೇಳ್ತೀನಿ ತಿಟ್ಕೋ, ಇನ್ನೂ ರಂಪಾಟ ಮಾಡ್ಬಿಡ್ತಾಳೆ ಕಣೋ. ಹಾಗಂತ ಬಿಟ್ಬಿಡ್ತೀರಮ್ಮ? ಕೋಪದಲ್ಲಿ ತಗೊಂಡು ಹೋಗಿದ್ದಾಳೆ ಬಿಡು. ನಾಳೆ ಬೆಳಿಗ್ಗೆ ನಾನೇ ಅವಳನ್ನ ಕೇಳಿ ತಗೊಳ್ತೀನಿ. ಈಗ ವಿಷಯನಲ್ಲೇ ಬಿಟ್ಬಿಡು ಶೌರ್ಯ. ಹೌದಮ್ಮ, ನಮ್ಮಮ್ಮನ್ ಗೊತ್ತಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾರೆ. ಇಲ್ಲೇನ್ ಮಾಡ್ತಾ ಇದೆಯಾ ಶೌರ್ಯ? ಅಮ್ಮನ ಹತ್ರ ಮಾತಾಡ್ತಿದ್ದೀನಮ್ಮ. ನನ್ನ ಮಗ ನಿನ್ನ ಅಮ್ಮ ಅಂತ ಕರಿತಿದ್ದಾನೆ ಅಂತ ಸರಿಗಲ್ ಚೆನ್ನಾಗಿ ಕಟ್ಕೊಂಡಿದ್ಯಾ ಅನುಪಮ? ಇವನು ನನ್ ಜೊತೆಗಿಂತ ನಿನ್ ಹತ್ರನೇ ಜಾಸ್ತಿ ಇರ್ತಾನೆ. ಡಿಫ್ರೆನ್ಸ್ ತೋರಿಸ್ಬೇಡಿಮ್ಮ. ನಾನು ನಿನ್ನ ಹೆತ್ತ ತಾಯಿ ಕಣೋ, ವ್ಯತ್ಯಾಸ ಯಾಕೆ ತೋರಿಸ್ತೀನಿ? ಈ ಅಮ್ಮ ಬೆಳೆಸಿದ ತಾಯಿ. ಚಿಕ್ಕನ್ನಿಂದ ನನ್ನ ಅವಳೇ ಜಾಸ್ತಿ ನೋಡ್ಕೊಂಡಿದ್ದಾಳೆ. ಕೆಲಸಗಳನ್ನ ಕೂಡ ಅವಳೇ ಜಾಸ್ತಿ ಮಾಡಿದಾಳೆ, ಮಾಡ್ಬೇಕು ಕೂಡ. ಅಭ್ಯಾಸ ಆಗಿರೋ ಕೈಗಳಲ್ವಾ? ಸರಿ ಬಿಡು, ಎಲ್ಲರೂ ಊಟ ಕೂತ್ಕೊಂಡಿದ್ದಾರೆ, ಬಂದ್ ಬಡಿಸು. ಅಮ್ಮ, ಸಂಪದ ಸೀಮಂತ ಆಯ್ತು ಅಲ್ವಾ? ಎಲ್ರಿಗೂ ನಾನೇ ಬಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಎಲ್ರೂ ಆಶೀರ್ವಾದ ಹುಟ್ಟೋ ಮಗು ಮೇಲಿರುತ್ತೆ ಅಂತ. ಥ್ಯಾಂಕ್ ಯು ಶೌರ್ಯ. ಇಟ್ಸ್ ಓಕೆ ಅಮ್ಮ.
ಬಾಳೆ ಎಲೆ ಹಾಕಿ ಗ್ಲಾಸ್ ನೀರ್ ಹಾಕಿ ನೀವ್ ಕೂಡ ಕೂತ್ಕೋತೀರಾ ಅನ್ಕೊಂಡೆ, ನೋಡಿದ್ರೆ ನೀವೇ ಬಡಿಸ್ತಿದ್ದೀರಾ. ಅಂದ್ರೆ ಶೌರ್ಯ ತಾನೇ ಬಿಡಿಸ್ತೀನಿ ಅಂದ, ಒಬ್ನೇ ಆಗೋಗ್ತಾನಲ್ಲ ಅಂತ ಹೇಳಿ ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೀನಿ. ಅನುಪಮ ಬರೋದಕ್ಕೆ ಹೇಳಿದ್ದೆ ಅಲ್ವಾ, ಬರಲ್ವಂತ? ಅಮ್ಮ ನೀನ್ ಆರಾಮಾಗಿ ತಿನ್ನು, ನಾನ್ ಬಡಿಸ್ತಿದ್ದೀನಲ್ವಾ. ಆಹಾ, ಒಳಗೇನ್ ಮಾಡ್ತಾ ಇದ್ದಾಳ ಅವಳು? ಕಿಚನ್ ಅಲ್ಲಿದ್ದಾರೆ, ಯಾವಾಗ್ಲೂ ಏನಾದ್ರು ಕೆಲಸ ಮಾಡ್ತಾನೆ ಇರ್ತಾರಲ್ವಾ. ಅನುಪಮ, ಅನುಪಮ, ನೀನು ಬಾ. ಇವ್ರು ಬಡಿಸ್ತಾ ಇದಾರೆ ತಾನೇ? ಅದಕ್ಕೋಸ್ಕರ ಅಲ್ಲ ರೀ,